ನಾನು ದಾಳಿ ಮಾಡ್ತಾ ಇರೋದು ದೆವ್ವಗಳ ಮೇಲೆ ಅನ್ನುವ ಬಲವಾದ ನಂಬಿಕೆಯಿಂದ ದಾಳಿಯನ್ನು ಮಾಡಿ ಅದರಿಂದ ನಿಜವಾಗಲೂ ವ್ಯಕ್ತಿಗಳಿಗೆ ಹಾನಿ ಅಥವಾ ಸಾವು ಉಂಟಾಗಿದ್ದಂತಹ ಸಂದರ್ಭದಲ್ಲಿ ಕಾನೂನು ಆ ದಾಳಿ ಮಾಡಿದವನಿಗೆ ಹೇಗೆ ರಕ್ಷಣೆ ಆಗುತ್ತೆ ಅನ್ನುವುದಕ್ಕೆ ಒಂದು ಮಹತ್ವದ ತೀರ್ಪನ್ನು ಒರಿಸ್ಸಾ ಉಚ್ಚ ನ್ಯಾಯಾಲಯ ನೀಡಿರುವಂಥದ್ದನ್ನು ನಾನಿಲ್ಲಿ ಹೇಳ್ತೇನೆ. ಈ ಪ್ರಕರಣ ಒರಿಸ್ಸಾ ವರ್ಸಸ್ ರಾಮ್ ಬಹದ್ದೂರ್ ಥಾಪಾ ಅಂತಲೇ ಹೆಸರುವಾಸಿಯಾಗಿದ್ದು, ಇದು ಆಗಿದ್ದು 1959ರಲ್ಲಿ. ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುವಂಥದ್ದು 1960ರಲ್ಲಿ. ಪ್ರಕರಣ ಸಂಖ್ಯೆ AIR 1960 ಒರಿಸ್ಸಾ 161. ಈ ಪ್ರಕರಣದ ಪ್ರಮುಖ ಅಂಶ ಏನು ಅಂತಂದರೆ, ಕಲ್ಕತ್ತಾದಲ್ಲಿ ಇದ್ದಂತಹ ಚಟರ್ಜಿ ಆ್ಯಂಡ್ ಬ್ರದರ್ಸ್ ಕಂಪನಿ ರಾಮ್ ಬಹದ್ದೂರ್ ಥಾಪಾ ಅವನನ್ನು ಕೆಲಸಕ್ಕೆ ತೆಗೆದುಕೊಳ್ತದೆ. ಆ ಕಂಪ್ನಿ ವಿಮಾನಗಳ ಸ್ಕ್ರಾಪನ್ನು ಖರೀದಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತದೆ. ಒರಿಸ್ಸಾದ ಬಾಲ್ಸೋರ್ ಜಿಲ್ಲೆಯ ರಸ್ಗೋವಿಂದಪುರ ಅನ್ನುವ ಹಳ್ಳಿಯ ಸಮೀಪದಲ್ಲಿ ವಿಮಾನದ ಸ್ಕ್ರಾಪ್ಗಳನ್ನು ಸಂಗ್ರಹ ಮಾಡಲಾಗಿರ್ತದೆ. ಅದನ್ನು ಕಾಯೋದಕ್ಕೆ ಇಬ್ಬರು ಕಾವಲುಗಾರರು ಕೂಡ ನೇಮಕ ಆಗಿರ್ತಾರೆ. ಆ ಸ್ಕ್ರಾಪನ್ನು ಖರೀದಿಸುವುದಕ್ಕೋಸ್ಕರ ಚಟರ್ಜಿ ಮತ್ತು ಈ ಥಾಪಾ ಇಬ್ಬರೂ ಆ ಹಳ್ಳಿಯ ಕಡೆಗೆ ಹೋಗ್ತಾರೆ. ಹೋದಾಗ ರಾತ್ರಿ ಆಗಿರ್ತದೆ. ಆ ಹಳ್ಳಿಯವರ ನಂಬಿಕೆ ಏನಾಗಿರ್ತದೆ ಅಂತಂದರೆ, ಆ ಸುತ್ತಮುತ್ತಲ ಪ್ರದೇಶದಲ್ಲಿ ದೆವ್ವಗಳ ಕಾಟ ಇದೆ, ಅಲ್ಲಿಗೆ ಯಾರೂ ಹೋಗಬಾರ್ದು ಅನ್ನುವ ಬಲವಾದ ನಂಬಿಕೆ ಇದ್ದುದರಿಂದ ಹಳ್ಳಿಗರು ಯಾರೂ ಕೂಡ ರಾತ್ರಿ ಹೊತ್ತು ಮನೆಯಿಂದ ಹೊರಕ್ಕೆ ಬರ್ತಾನೆ ಇರೋದಿಲ್ಲ. ಅದು ಅಲ್ಲಿನ ಪ್ರತೀತಿ ಆಗಿರ್ತದೆ. ಆದರೆ ಸ್ಕ್ರಾಪ್ ಖರೀದಿಸೋಕ್ಕೆ ಹೋಗಿದ್ದಂತಹ ಥಾಪಾ ಮತ್ತು ಚಟರ್ಜಿಗೆ ದೆವ್ವಗಳನ್ನು ನೋಡಬೇಕು ಅನ್ನುವ ಕಾತರ ಉಂಟಾಗ್ತದೆ. ಅದರಿಂದಾಗಿ ಹಳ್ಳಿಯಲ್ಲಿ ಚಹಾದ ಅಂಗಡಿಯನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಯನ್ನು ಕರೆದುಕೊಂಡು ಆತನ ಮಾರ್ಗದರ್ಶನದಲ್ಲಿ ಆ ವಿಮಾನದ ಸ್ಕ್ರಾಪ್ ಇರುವ ಕಡೆಗೆ ಹೋಗ್ತಾರೆ. ಅಲ್ಲೇ ದೆವ್ವಗಳು ಇದ್ದಾವೆ ಅನ್ನುವಂತಹ ಪ್ರದೇಶ ಕೂಡ ಆಗಿರ್ತದೆ. ಹೀಗೆ 3 ಜನ ಆ ಸ್ಕ್ರಾಪ್ ಇರುವ ಜಾಗ ಮತ್ತು ದೆವ್ವಗಳು ಇದೆ ಅಂತ ಹೇಳಲಾಗುವಂತಹ ಪ್ರದೇಶದಿಂದ ವಾಪಸ್ಸು ಬರುವ ವೇಳೆಗೆ ಮಧ್ಯರಾತ್ರಿ ಆಗಿರ್ತದೆ. ಮಧ್ಯರಾತ್ರಿಯ ಸಮಯದಲ್ಲಿ ದೀಪದ ಬೆಳಕುಗಳು ಓಡಾಡ್ತಾ ಇರುವಂಥದ್ದನ್ನು ಕಂಡು ಮೂವರಿಗೂ ಕೂಡ ಹೆದರಿಕೆ ಆಗ್ತದೆ. ಅದು ದೆವ್ವಗಳೇ ಅನ್ನುವ ಬಲವಾದ ನಂಬಿಕೆ ಬರ್ತದೆ. ಆಗ ಥಾಪಾ ತನ್ನಲ್ಲಿ ಇದ್ದಂತಹ ಕುಕ್ರಿ ಅನ್ನುವಂತಹ ಆಯುಧವನ್ನು ತೆಗೆದುಕೊಂಡು ಆ ಬೆಳಕು ಬರುತ್ತಿದ್ದಂತಹ ದಿಕ್ಕಿನಡೆಗೆ ದೆವ್ವಗಳ ಮೇಲೆ ದಾಳಿಯನ್ನು ಮಾಡುವುದಕ್ಕಾಗಿ ಮುನ್ನುಗ್ಗಿ ಹೋಗ್ತಾನೆ. ಮನಸೋ ಇಚ್ಛೆ ಕುಕ್ರಿಯಿಂದ ದಾಳಿಯನ್ನು ಮಾಡ್ತಾನೆ. ಅರುಚಾಟ ಕಿರುಚಾಟಗಳು ಕೂಡ ಕೇಳಿ ಬರ್ತವೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ದಾಳಿಯನ್ನು ಮಾಡ್ತಾನೆ. ಅವನಿಗೆ ಇದ್ದಂತಹ ನಂಬಿಕೆ, ನಾನು ದೆವ್ವಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೇನೆ ಅನ್ನುವುದೇ ಆಗಿರ್ತದೆ. ಕೊನೆಗೆ ಆ ದಾಳಿ ಅಂತ್ಯಗೊಳ್ತದೆ. ನಿಜ ಏನು ಅಂತಂದರೆ, ಆದಿವಾಸಿ ಮಹಿಳೆಯರು ದೀಪವನ್ನು ಹಿಡಿದುಕೊಂಡು ಮಹುವಾ ಅನ್ನುವ ಹೂವನ್ನು ಕೀಳುವುದಕ್ಕಾಗಿ ಮಹುವಾ ಮರದ ಬಳಿಗೆ ಬಂದಿರ್ತಾರೆ. ಆ ದೀಪದ ಬೆಳಕಿನ ಚಲನೆಯನ್ನೇ ದೆವ್ವಗಳು ಹೋಗ್ತಾ ಇರುವಂಥದ್ದು ಅಂತ ಬಲವಾಗಿ ನಂಬಿ ಥಾಪಾ ಕುಕ್ರಿಯಿಂದ ದಾಳಿಯನ್ನು ಮಾಡಿರ್ತಾನೆ. ಆ ದಾಳಿಯಿಂದಾಗಿ 2 ಆದಿವಾಸಿ ಮಹಿಳೆಯರು ಗಾಯಗೊಳ್ತಾರೆ. ಓರ್ವ ಆದಿವಾಸಿ ಬಾಲಕಿ ಸಾವಿಗೀಡಾಗ್ತಾಳೆ. ಹಾಗೆಯೇ ಇವರಿಬ್ಬರಿಗೂ ದಾರಿ ತೋರಿಸುವುದಕ್ಕಾಗಿ ಹೋಗಿದ್ದಂತಹ ಹಳ್ಳಿಯ ವ್ಯಕ್ತಿಗೂ ಕೂಡ ಗಾಯಗಳಾಗಿರ್ತವೆ. ಆತನೂ ಕೂಡ ದಾಳಿಯ ಸಂದರ್ಭದಲ್ಲಿ ಕಿರ್ಚಾಡ್ಕೊಂಡಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ದಂಡ ಸಮಿತಿಯ ಕಲಮು 302 ಅಡಿ ಹತ್ಯೆ, ಕಲಮುಗಳು 324 ಮತ್ತು 326 ಅಡಿಯಲ್ಲಿ ಅಪಾಯಕಾರಿ ಆಯುಧವನ್ನು ಹೊಂದಿರುವಂಥದ್ದು ಮತ್ತು ಆ ಅಪಾಯಕಾರಿ ಆಯುಧವನ್ನು ಬಳಸಿ ಗಂಭೀರ ಗಾಯವನ್ನು ಗೊಳಿಸಿರುವಂಥದ್ದು. ಈ 3 ಕಲಮುಗಳ ಅಡಿಯಲ್ಲಿ ಥಾಪಾ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಅದು ಸೆಷನ್ಸ್ ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯ ಈ ಪ್ರಕರಣವನ್ನು ಪರಿಶೀಲನೆ ಮಾಡಿ, ಇಲ್ಲಿ ಥಾಪಾ ನಾನು ಮಾಡ್ತಾ ಇರುವುದು ದೆವ್ವಗಳ ಮೇಲೆ ದಾಳಿ ಅನ್ನುವ ಪ್ರಬಲವಾದ ನಂಬಿಕೆಯಿಂದಲೇ ಮಾಡಿದ್ದಾನೆ, ಹೀಗಾಗಿ ಇದರಲ್ಲಿ ಥಾಪಾ ತಪ್ಪಿತಸ್ಥ ಆಗೋದಿಲ್ಲ ಅಂತ ಹೇಳಿ ಆ ಪ್ರಕರಣದಿಂದ ಅವನನ್ನು ಖುಲಾಸೆ ಮಾಡಿಬಿಡ್ತದೆ. ಸೆಷನ್ಸ್ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಒರಿಸ್ಸಾ ಸರ್ಕಾರ ಮೇಲ್ಮನವಿ ಮಾಡಿಕೊಳ್ತಿದೆ. ಮೇಲ್ಮನವಿಯ ಸಂದರ್ಭದಲ್ಲೂ ಕೂಡ ಪ್ರತಿವಾದಿ ಪರ ವಕೀಲರು ಭಾರತೀಯ ದಂಡ ಸಮಿತಿಯ ಕಲಮು 52 ಅಡಿಯಲ್ಲಿ
ವ್ಯಕ್ತಿಯ ರಕ್ಷಣೆಗೆ ನೀಡಲಾಗಿರುವಂತಹ ವಿನಾಯಿತಿಗಳು ಅನ್ವಯ ಆಗಬೇಕಾದರೆ ಅಲ್ಲಿ ಸರಿಯಾದ ಕಾಳಜಿಯನ್ನು ತೆಗೆದುಕೊಂಡಿರಬೇಕು, ಗಮನ ಇಟ್ಟು ಅದನ್ನು ಮಾಡಿರಬೇಕಾಗ್ತದೆ. ಆದರೆ ಈ ಕಲಮು 52ರ ಅಡಿಯಲ್ಲಿ ಬರುವಂಥ ರೀತಿಯಲ್ಲಿ ತಾಪ ಮಾಡಿಲ್ಲ. ಇಲ್ಲಿ ಆತ ದೆವ್ವಗಳ ಮೇಲೆ ಅನ್ನುವಂತಹ ನಂಬಿಕೆಯಿಂದ ಮಾಡಿದ್ದು ಆಗಿರುವುದಿಲ್ಲ. ಹೀಗಾಗಿ ಅವನಿಗೆ ರಕ್ಷೆ ಒದಗಿಸುವ ಅಥವಾ ಖುಲಾಸೆ ಮಾಡುವಂತಹ ಅಗತ್ಯ ಇಲ್ಲ. ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವ ವಾದವನ್ನು ಮಂಡಿಸಲಾಗ್ತದೆ. ಅಲ್ಲೂ ಕೂಡ ವಾದಿಯ ಪರವಾಗಿ ವಾದ ಮಾಡಿದಂತಹ ವಕೀಲರು IPC ಕಲಮು 79ರ ಅಡಿಯಲ್ಲಿ ಕಾನೂನು ಸಮರ್ಥಿತ ಕೃತ್ಯವನ್ನು ಮಾಡುವಂತಹ ವ್ಯಕ್ತಿ ತನ್ನ ಸಂಪೂರ್ಣ ನಂಬಿಕೆಯಿಂದ ಯಾವುದೇ ಕೃತ್ಯವನ್ನು ಮಾಡಿದ್ದರೆ ಅದು ಅವನಿಗೆ ರಕ್ಷಣೆಯನ್ನು ಕೊಡ್ತದೆ. ಹೀಗಾಗಿ ಕಲಮು 79ರ ಅಡಿಯಲ್ಲಿ ತಾಪ ತನ್ನ ಬಲವಾದ ನಂಬಿಕೆಯಿಂದ ಅದು ದೆವ್ವಗಳ ಮೇಲೆ ಮಾಡ್ತಾ ಇರುವಂತಹ ದಾಳಿ ಅನ್ನುವ ಪ್ರಬಲ ನಂಬಿಕೆಯಿಂದಲೇ ದಾಳಿ ಮಾಡಿರುವುದರಿಂದ ಅದು ಮನುಷ್ಯರ ಮೇಲಿನ ದಾಳಿ ಅಂತ ಅವನಿಗೆ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ. ಹೀಗಾಗಿ ಕಲಮು 79ರ ಅಡಿಯಲ್ಲಿ ಅವನಿಗೆ ರಕ್ಷೆ ಸಿಗುತ್ತೆ ಅನ್ನುವಂತಹ ಸೆಷನ್ ನ್ಯಾಯಾಲಯ ನೀಡಿದ್ದ ತೀರ್ಪನ್ನೇ ಎತ್ತಿ ಹಿಡಿಯುತ್ತೆ. ಹೀಗಾಗಿ ತಾಪ ಕುಕ್ರಿಯನ್ನು ಬಳಸಿ ದೆವ್ವಗಳ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅನ್ನುವ ಪ್ರಬಲ ನಂಬಿಕೆಯಿಂದ ಮನುಷ್ಯರ ಮೇಲೇ ದಾಳಿ ಮಾಡಿ 2 ಹೆಂಗಸರನ್ನು ಗಾಯಗೊಳಿಸಿ ಒಬ್ಬ ಬಾಲಕಿಯನ್ನು ಹತ್ಯೆ ಮಾಡಿದ್ದರೂ ಕೂಡ ಭಾರತೀಯ ದಂಡ ಸಂಹಿತೆ ಕಲಮು 79ರ ಅಡಿಯಲ್ಲಿ ನಂಬಿಕೆಯಿಂದ, ಪ್ರಬಲವಾದ ನಂಬಿಕೆಯಿಂದ ಮಾಡಿದಂತಹ ಕಾನೂನು ಸಮರ್ಥಿತ ಕೃತ್ಯವನ್ನು ಆತ ಮಾಡಿರುವುದರಿಂದ ಆತ ತಪ್ಪಿತಸ್ಥ ಅಲ್ಲ, ಅವನು ಈ ಪ್ರಕರಣದಿಂದ ಖುಲಾಸೆ ಆಗ್ತಾನೆ ಅನ್ನುವ ತೀರ್ಪನ್ನೇ ಎತ್ತಿ ಹಿಡಿಯಿತು. ಇದು ನ್ಯಾಯಾಂಗದ ಇತಿಹಾಸದಲ್ಲಿ ಒಂದು ಪ್ರಮುಖ ತೀರ್ಪು ಅಂತಲೇ ಪರಿಗಣಿಸಲಾಗುತ್ತದೆ. ಇಂಥದ್ದೇ ಮತ್ತಷ್ಟು ಕುತೂಹಲಭರಿತ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ನಮಸ್ಕಾರ, ಧನ್ಯವಾದ.